ಎಲ್ಲ ಮಾಧ್ಯಮದ ಬಂಧುಗಳೇ, ದೇಶದಲ್ಲಿ ಸುಮಾರು 12 ಕೋಟಿಯಷ್ಟು ಈ ಗಿರಿಜನ ಅಥವಾ ಬುಡಕಟ್ಟು ಆದಿವಾಸಿ ಅಂತ ಏನು ಬೇರೆ ಬೇರೆ ಹೆಸರು ಕರೀತಾರೆ ಅವರು ವಾಸ ಮಾಡ್ತಾರೆ. ಸುಮಾರು 700ಕ್ಕಿಂತ ಹೆಚ್ಚು ಜಾತಿಗಳಿವರು ಸೇರಿದವರು, ವಿಶೇಷವಾಗಿ ದೇಶದ ಪೂರ್ವಾಂಚಲ ಭಾಗದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ವಾಸ ಮಾಡ್ತಾರೆ. ಹಾಗೆ ಕರ್ನಾಟಕದಲ್ಲಿ ಕೂಡ ರಾಜ್ಯದ ಹೆಚ್ಚಿನ ಜಿಲ್ಲೆಗಳಲ್ಲಿ 50 ಪಂಗಡಗಳಿಗೆ ಸೇರಿದಂತಹ ಸುಮಾರು 45 ಲಕ್ಷಕ್ಕಿಂತ ಹೆಚ್ಚು ಸಂಖ್ಯೆಯ ಬುಡಕಟ್ಟು ಜನ, ಗಿರಿಜನ ವಾಸ ಮಾಡ್ತಾರೆ. ಈ ಎಲ್ಲ ಪ್ರಕಾರದ ಬುಡಕಟ್ಟು ಜನಾಂಗಕ್ಕೆ, ಗಿರಿಜನಾಂಗಕ್ಕೆ ಅವರು ಪರಿಷ್ಠ ಪಂಗಡಕ್ಕೆ ಸೇರಿದವರು ಅಂಥೇಳಿ ಒಂದು ಸರ್ಟಿಫಿಕೇಟ್ ಕೊಡುವಾಗ ಅವರ ಆಚಾರ, ವಿಚಾರ, ನಡಾವಳಿಕೆಗಳು, ಅವರ ಪೂಜಾ ಪದ್ಧತಿ, ಆಹಾರ ವಿಹಾರ ಎಲ್ಲವನ್ನೂ ಅವಲಂಬಿಸಿ ಕುಲಶಾಸ್ತ್ರ ಅಧ್ಯಯನ ಮಾಡಿ ಅವರಿಗೆ ಆ ಪಟ್ಟಿಗೆ ಸೇರಿಸಿರ್ತಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸುಮಾರು 60-70 ವರ್ಷಗಳಿಂದ ಪ್ರಾರಂಭ ಆಗಿ ಇತ್ತೀಚಿನ ವರ್ಷಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ನಮ್ಮ ಸಮುದಾಯದ, ಗಿರಿಜನ ಸಮುದಾಯದ ಈ ಏನು ಆಚಾರ ವಿಚಾರ, ಕಲೆ, ಸಂಸ್ಕೃತಿ, ಪರಂಪರೆ ಇದೆಯೋ ಇದನ್ನು ನಾಶ ಮಾಡುವಂಥ ಒಂದು ಹುನ್ನಾರ ನಡೀತಾ ಇದೆ. ಸಮಾಜ ವಿರೋಧಿ, ದೇಶ ವಿರೋಧಿ ಅನೇಕ ಸಂಘಟನೆಗಳು ಇವರನ್ನು ಅನ್ಯಾನ್ಯ ಮತಗಳಿಗೆ ಪರಿವರ್ತನೆ ಮಾಡಿ ಅವರ ಸಂಸ್ಕೃತಿಯನ್ನು ನಾಶ ಮಾಡ್ತಾ ಇದೆ. ಇದರ ಪರಿಣಾಮ ಏನಾಗುತ್ತೆ ಅಂದರೆ ಈ ಎಲ್ಲ ನಮ್ಮ ಗಿರಿಜನ ಬಂಧುಗಳು ನಮ್ಮ ಪರಿಚಯನ ಕಳ್ಕೊಳ್ತಾರೆ. ನಾವೇನು ಐಡೆಂಟಿಟಿ ಅಂತ ಹೇಳ್ತೀವಿ ಅದನ್ನು ಕಳ್ಕೊಂಡ್ಬಿಡ್ತಾರೆ. ಆವಾಗ ಅವರೊಬ್ಬರು ಬುಡಕಟ್ಟುವಾಗಿರೋದು ಕಷ್ಟ. ಜೊತೆಗೆ ಇನ್ನೊಂದು ಏನಂದರೆ, ಯಾರೆಲ್ಲ ಬೇರೆ ಬೇರೆ ಮತಗಳಿಗೆ, ವಿದೇಶಿ ಮತಗಳಿಗೆ ಮತಾಂತರ ಆಗಿದ್ದಾರೋ ಅವರು ಈ ಬುಡಕಟ್ಟು ಜನಾಂಗದ ಸೌಲಭ್ಯವನ್ನು ಪಡೆಯುವ ಪ್ರಶ್ನೆ ಬಂದಾಗ ತಾನು ಬುಡಕಟ್ಟು ಅಂತ ಹೇಳಿ ಸರ್ಟಿಫಿಕೇಟನ್ನು ತೋರಿಸಿ ರಾಜಕೀಯವೂ ಸೇರಿದಂತೆ ಅನೇಕ ಲಾಭಗಳನ್ನು ಪಡ್ಕೊಳ್ತಾರೆ. ಹಾಗೆ ನೋಡಿದರೆ ಉಳಿದ ನೈಜ ಬುಡಕಟ್ಟುಗಳಿಗಿಂತ ಈ ಮತಾಂತರಿತ ಬುಡಕಟ್ಟುಗಳು ಹೆಚ್ಚಿನ ಪ್ರಮಾಣದಲ್ಲಿ ಆ ಸೌಲಭ್ಯಗಳನ್ನು ಪಡ್ಕೊಳ್ತಾರೆ. ಹೀಗಾಗಿ ಗಿರಿಜನ ಸುರಕ್ಷಾ ವೇದಿಕೆ ಒಂದು ದೊಡ್ಡ ಕಾರ್ಯಕ್ರಮ ಯೋಚನೆ ಮಾಡ್ತು. ಜನಜಾತಿ ಸುರಕ್ಷಾ ಮಂಚ್ ಅನ್ನುವಂಥದ್ದು ಇದರ ರಾಷ್ಟ್ರೀಯ ಒಂದು ಸಂಘಟನೆಯ ಒಂದು ಸ್ವರೂಪ. ಅದರ ಅಡಿಯಲ್ಲಿ ದಿಲ್ಲಿನಲ್ಲಿ ಕಳೆದ ಮೇ ತಿಂಗಳಲ್ಲಿ 24ನೇ ತಾರೀಕು ದಿಲ್ಲಿನಲ್ಲಿ ಒಂದು ಜನಜಾತಿ ಸಾಂಸ್ಕೃತಿಕ ಸಮಾಗಮ ಅನ್ನೋ ಹೆಸರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು. ನಾವು ಕರ್ನಾಟಕದಿಂದ ಕೂಡ 1500 ಹತ್ತಿರ ಸಂಖ್ಯೆಯ ಜನ 16 ಜಿಲ್ಲೆಗಳಿಂದ 22 ಪಂಗಡಗಳಿಗೆ ಸೇರಿದರಲ್ಲಿ ಹೋಗಿದ್ವಿ. ಹೋಗುವಾಗ ಎಲ್ಲರೂ ತಮ್ಮ ಪಾರಂಪರಿಕ ನೃತ್ಯಕ್ಕೆ ಸಂಬಂಧಪಟ್ಟಂಥ ಉಡುಗೆ ತೊಡುಗೆ ಇರ್ಬೋದು, ಅವರ ನಿತ್ಯ ಉಡುವಂಥ ಪಾರಂಪರಿಕ ಉಡುಗೆಗಳನ್ನು ಎಲ್ಲ ಧರಿಸ್ಕೊಂಡು ತಗೊಂಡು ಹೋಗಿದ್ದರು. ವಿಶೇಷ ಅಂದರೆ ಈ ಜನ ದಿಲ್ಲಿಗೆ ಹೋಗಿ ಮತ್ತು ವಾಪಸ್ ಬರುವ ಖರ್ಚನ್ನು ಕೂಡ ತಾವೇ ಭರಿಸಿದರು. ಕರ್ನಾಟಕದ 22 ಪಂಗಡದ ಜನಗಳು ಹೋಗಿದ್ರು ಅಂತ ನಾನು ಹೇಳಿದೆ. ನನ್ನ ಪಕ್ಕದಲ್ಲಿ ಕೂತವರು ಡಾಕ್ಟರ್ ಗಣೇಶ್ ಅಂತೇಳಿ ಅವರು ಬೆಟ್ಟಕುರುಬ ಸಮುದಾಯಕ್ಕೆ ಸೇರಿದ್ದಾರೆ. ಇರುಳಿಗ ಸಮುದಾಯದ ರಾಜು ನನ್ನ ಜೊತೆ ಇದ್ದಾರೆ ಮತ್ತು ಕಾಮರಾಜ್ ಇದ್ದಾರೆ. ಇದೇ ರೀತಿಯಾಗಿ ಕರ್ನಾಟಕದ ಸುಮಾರು 22 ಜನಾಂಗದ ಪ್ರತಿನಿಧಿಗಳಲ್ಲಿ ಹೋಗಿದ್ದರು. ಅಲ್ಲಿ ಸುಮಾರು 2.5 ಲಕ್ಷದಷ್ಟು ಜನ ಸೇರಿದ್ರು. ದೊಡ್ಡ ಕಾರ್ಯಕ್ರಮ ಆಯಿತು. ಅಮಿತ್ ಶಾ ಅವರು ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ನಾವೆಲ್ಲ ನಮ್ಮ ಜನಾಂಗದ ಕಲೆಯನ್ನು ಪ್ರದರ್ಶನ ಮಾಡೋಕ್ಕೋಸ್ಕರ 5 ಕೇಂದ್ರಗಳಿಂದ ಜಾಥಾ ರೂಪದಲ್ಲಿ ಬಂದ್ವಿ. ಕೆಂಪುಕೋಟೆ ಮುಂಭಾಗದಲ್ಲಿ ಸೇರಿದ್ವಿ. ಅಲ್ಲಿ ಆ ಕಾರ್ಯಕ್ರಮ ಅಮಿತ್ ಶಾ ಅವರು ಉದ್ಘಾಟನೆ ಮಾಡಿದರು. ನಮ್ಮ ಕಲೆಯನ್ನು ಪ್ರದರ್ಶನ ಮಾಡೋದ್ರ ಜೊತೆಗೆ ಇಷ್ಟು ಉತ್ತಮವಾದಂಥ ಕಲೆ, ಸಂಸ್ಕೃತಿ ನಮ್ಮದೇನಿದೆ ಅದನ್ನು ನಾಶ ಮಾಡ್ತಾರೆ. ಜೊತೆಗೆ ಅನ್ಯ ಮತಗಳಿಗೆ ಮತಾಂತರ ಆದಮೇಲೆ ಒಂದು ಥರದ ಕಾನೂನುಬದ್ಧವಾಗಿ ಇರದೇ ಇರುವಂಥ, ಕಾನೂನು ಬಾಹಿರವಾಗಿ ಸೌಲಭ್ಯನ ಪಡ್ಕೊಳ್ತಾರೆ. ಏನು ಸಂವಿಧಾನದಲ್ಲಿ ನಮಗೆ ಅವಶ್ಯಕತೆ ಕೊಟ್ಟಿದ್ದಾರೋ, ಅವಕಾಶ ಕೊಟ್ಟಿದ್ದಾರೋ ಅದನ್ನು ಬಿಟ್ಟು ಇನ್ನೂ ಕೆಲವು ಕಡೆ ಡ್ವೆಲ್ ಬೆನಿಫಿಟ್ ಕೂಡ ಪಡ್ಕೊಳ್ತಾರೆ. ಆ ಕಡೆ ಅಲ್ಪಸಂಖ್ಯಾತ ಬೆನಿಫಿಟ್ ಮತ್ತು ಈ ಕಡೆ ಮತಾಂತರ ಆದಮೇಲೂ ಬುಡಕಟ್ಟು ಬೆನಿಫಿಟ್. ಇದನ್ನು ಪೂರ್ವಾಂಚಲ ಕಡೆ ನಾವು ಅಲ್ಲಲ್ಲಿ ಕಾಣ್ಬೋದು. ಇದನ್ನೆಲ್ಲ ನಿಲ್ಲಿಸಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ನಾವು ಸರ್ಕಾರಕ್ಕೆ ಇಟ್ವಿ. ಅದಾದ ಮೇಲೆ ಅದರ ನಂತರದಲ್ಲಿ 2 ದಿನದ ನಂತರ ಈ ದೇಶದ ರಾಷ್ಟ್ರಪತಿಗಳು ಶ್ರೀಮತಿ ದ್ರೌಪದಿ ಮುರ್ಮು ಅವ್ರನ್ನ ಭೇಟಿ ಮಾಡಿದ್ವಿ. ಅವರಿಗೂ ನಮ್ಮ ಮನವಿ ಕೊಟ್ಟು ಅವರು ಸಹಮತ ವ್ಯಕ್ತಪಡಿಸಿದರು. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ನಾವು ಭೇಟಿ ಮಾಡಿ ಮನವಿ ಕೊಟ್ವಿ. ಉಪರಾಷ್ಟ್ರಪತಿಗಳು ಸೇರಿದಂತೆ 4-5 ಗಣ್ಯರಿಗೆ ಮನವಿ ಕೊಟ್ಟು ನಮ್ಮ ಅಳಲನ್ನು, ಸಮಸ್ಯೆನ ಅವ್ರ ಹತ್ರ ತಗೊಳ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಭರವಸೆಯನ್ನು ನೀಡಿದ್ದಾರೆ. ನಮ್ಮ ಬೇಡಿಕೆ ಸ್ಪಷ್ಟವಾಗಿ ಹೇಳಿದ್ರೆ ಅಷ್ಟೇ, ಯಾರೆಲ್ಲ ಅನ್ಯ ಮತಗಳಿಗೆ ಮತಾಂತರ ಆಗಿರ್ತಾರೋ, ತಮ್ಮ ಧರ್ಮ, ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರ ಬಿಡ್ತಾರೋ ಅವರಿಗೆ ಪರಿಷ್ಠ ಪಂಗಡದ ಪಟ್ಟಿನ ತೆಗಿಬೇಕು, ಡಿಲೀಟ್ ಮಾಡಬೇಕು ಅನ್ನೋಂಥ ಬೇಡಿಕೆಯನ್ನು ನಾವು ಅಲ್ಲಿಟ್ಟಿದ್ದೀವಿ. ಸರ್ಕಾರಗಳು ಒಳ್ಳೆಯ ಸ್ಪಂದನೆಯನ್ನು ನೀಡಿದೆ. ಮುಖ್ಯವಾಗಿ
ಬುಡಕಟ್ಟು ಜನರ, ವನವಾಸಿಗಳ, ಆದಿವಾಸಿಗಳ ಆಚಾರ ವಿಚಾರ ಸ್ವಧರ್ಮ ರಕ್ಷಣೆಗೋಸ್ಕರ ಭಾರತ ಸರ್ಕಾರದ ಸಂವಿಧಾನಬದ್ಧವಾಗಿ 342ನೇ ಆರ್ಟಿಕಲ್ ಪ್ರಕಾರ ನಮಗೆ ಪ್ರದತ್ತವಾಗಿ ಕೊಟ್ಟಿರ್ತಕ್ಕಂಥದ್ದು ಆದಿವಾಸಿಗಳು. 1960ನೇ ಇಸ್ವಿಯಿಂದ ಇಲ್ಲಿವರೆಗೆ 57 ವರ್ಷಗಳು ಈ ಜನಾಂಗದ ಆಚಾರ ವಿಚಾರಗಳಿಗೆ ಧಕ್ಕೆ ಬರ್ತಾ ಇದೆ. ಇವರಿಗೆ ಸಲ್ತಕ್ಕಂಥ ಒಳ ಮೀಸಲಾತಿ ಇರ್ಬೋದು, PVTG ದುರ್ಬಲ ಬುಡಕಟ್ಟು ಗುಂಪುಗಳು ಅದನ್ನು ಮಾಡ್ತಕ್ಕಂಥದ್ದು ಇರ್ಬೋದು, ಈ ಥರದ ಅನೇಕ ಸಮಸ್ಯೆಗಳು 50-60 ವರ್ಷದಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನಬದ್ಧವಾಗಿ ಬರೀ 6 ಪಂಗಡ ಮಾತ್ರ ಬುಡಕಟ್ಟು ಜನಾಂಗದ ಪಟ್ಟಿಯಲ್ಲಿತ್ತು. ಇತ್ತೀಚೆಗೆ 52 ಪಂಗಡಗಳು ಪಟ್ಟಿಯಲ್ಲಿದೆ. ಏನು 3 ಕೋಟಿ ಜನಸಂಖ್ಯೆ ಇತ್ತು ರಾಷ್ಟ್ರದಲ್ಲಿ, ಆಗ ಕೊಟ್ಟಂಥ 3% ರಿಸರ್ವೇಷನ್ಸು 12 ಕೋಟಿ ಪಾಪ್ಯುಲೇಷನ್ ಆದರೂ ಸುಧಾ ಇವತ್ತು ಅದೇ ಪರಿಸ್ಥಿತಿ ಇದೆ. ಆ ಉದ್ದೇಶಕ್ಕಾಗಿ ನಮ್ಮ ಆಚಾರ ವಿಚಾರಗಳನ್ನು, ಸಂಸ್ಕೃತಿಯನ್ನು, ಸ್ವಧರ್ಮವನ್ನು ಉಳಿಸೋ ದಿಕ್ಕಿನಲ್ಲಿ ನಮಗೆ ಸರ್ಕಾರಿ ಸೌಲಭ್ಯಗಳು, ರಾಜಕೀಯ ಸೌಲಭ್ಯಗಳು, ಶಿಕ್ಷಣ ಸೌಲಭ್ಯಗಳು ಎಲ್ಲ ದಕ್ಕುವಂಥ ರೀತಿಯಲ್ಲಿ ಸಂವಿಧಾನದ 342ನೇ ಆರ್ಟಿಕಲ್ ಇದೆ, ಪರಿಚಯದಲ್ಲಿದೆ, ಅದು ತಿದ್ದುಪಡಿ ಮಾಡಬೇಕು ಅನ್ನೋ ಮುಖ್ಯ ಉದ್ದೇಶ ಇಟ್ಕೊಂಡು ನಾವಿಂದು ಈ ರ್ಯಾಲಿಯನ್ನು ಮೇ 24ರಂದು ರಾಷ್ಟ್ರಾದ್ಯಂತ 28 ರಾಜ್ಯಗಳು ಒಳಗೊಂಡಂತೆ ನಮ್ಮ ರಾಜ್ಯದಲ್ಲಿ 23 ಬುಡಕಟ್ಟು ಜನಾಂಗಗಳು ಒಳಗೊಂಡಂತೆ 1200 ಜನರು ವಿಶೇಷ ಟ್ರೈನಲ್ಲಿ ನಾವೆಲ್ಲ ಭಾಗವಹಿಸಿ ನಮ್ಮ ಬೇಡಿಕೆಯನ್ನು ಸಲ್ಲಿಸಿ ಇಡೀ ದೆಹಲಿಯಲ್ಲಿ ನಮ್ಮ ಸಾಂಸ್ಕೃತಿಕ ಪ್ರದರ್ಶನವನ್ನು ಕೊಟ್ಟು ಕಾರ್ಯಕ್ರಮ ಏರ್ಪಡಿಸಿ ನಮ್ಮ ಮನೆಗಳನ್ನ ಸಲ್ಲಿಸಿ ನಾವು ಮತ್ತೆ ನಮ್ಮ ಸ್ವಸ್ಥಳಗಳಿಗೆ ಹಿಂದಿರುಗಿದ್ದೇವೆ. ಹೇಳಿದ್ದಾರೆ ನೆನ್ನೆ ಮೋಹನ್ ಭಾಗವತ್ ಅವರು ಕೇರಳದಲ್ಲಿ ಮಾತನಾಡಿದ್ದಾರೆ. ಆದರೆ RSSನ ಹಿನ್ನೆಲೆ ಇರ್ತಕ್ಕಂಥ ನೀವು ಯಾವ ರೀತಿಯಾಗಿ ನೋಡ್ತೀರಾ ಸರ್ ಪ್ರಿಯಾಂಕ್ ಖರ್ಗೆ ಅವರ 8 ಪ್ರಶ್ನೆಗಳು? ಇವತ್ತಿನ ವಿಷಯ RSS ಅಲ್ಲದೇ ಇದ್ದರೂ ಸಮಾಜದಲ್ಲಿ ಆ ಒಂದು ಸುದ್ದಿ ಓಡಾಡ್ತಾ ಇರೋದು ನಾನಿಲ್ಲಿ ಪ್ರತಿಕ್ರಿಯೆ ಕೊಡಬೇಕಾಗ್ತದೆ. ಮೊದಲನೇದು, ಸ್ವತಃ ಯಾರು RSSನ ಶಾಖೆಗೆ ಹೋಗಿರ್ತಾರೋ ಅವರಿಗೂ ಇವತ್ತು 100% RSS ಅರ್ಥ ಆಗಿದೆ ಅಂತೇನಿಲ್ಲ. ಯಾಕೆ ಅಷ್ಟು ಒಂದು ಆಳವಾದಂಥ ಶ್ರೇಷ್ಠವಾದಂಥ ಸಂಘಟನೆ ಇದೆ. ಇನ್ನು ಪ್ರಿಯಾಂಕಾ ಖರ್ಗೆ ಅವರಿಗೆ ಪಾಪ ಏನು ಗೊತ್ತಾಗತ್ತೆ, ಅವರು ಲೀಗಲ್ ಆಗಿ ಕೇಳಿರ್ಬೋದು, ಕೇಳಿದ್ದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಒಂದು ಸ್ಪಷ್ಟವಾಗಿ ಹೇಳೋದೇನೆಂದರೆ, ಅವ್ರು ಕೇಳೋದು RSS ನೋಂದಣಿ ಆಗಬೇಕು ಮತ್ತು ಲೆಕ್ಕಪತ್ರ ಕೊಡಬೇಕು ಕಾರ್ಯಕ್ರಮಗಳದಂತ. ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸೋದು, RSS ನೇರವಾಗಿ ಏನು ಮಾಡೋದಿಲ್ಲ, ಆದರೂ ಒಂದು ಮೇಲಿಂದ ಹೇಳ್ತಾರೆ ಎಲ್ಲವನ್ನು ಮಾಡುತ್ತೆ ಅಂತ. ಹಾಗಾದರೆ ಯಾರು ಮಾಡ್ತಾರೆ? RSS ಸ್ವಯಂ ಸೇವಕರನ್ನ, ಕಾರ್ಯಕರ್ತರನ್ನ ಸಿದ್ಧಗೊಳಿಸುತ್ತೆ, ವ್ಯಕ್ತಿ ನಿರ್ಮಾಣ ಮಾಡುತ್ತೆ, ಆಮೇಲೆ ಬೇರೆ ಬೇರೆ ಸಂಘಟನೆ ಮಾಡಲಿಕ್ಕೆ ಅವ್ರಿಗೆ ಅನುಮತಿ ಕೊಡುತ್ತೆ. ಉದಾಹರಣೆ ನಾನಿದ್ದೇನೆ ಇಲ್ಲಿ ಶಾಂತಾರಾಮ ಸಿದ್ದಿ, ನಾನು ವನವಾಸಿ ಕಲ್ಯಾಣ ಆಶ್ರಮ ಸಂಘಟನೆಯಲ್ಲಿ ದೊಡ್ಡ ಜನಾಂಗದ ಮಧ್ಯೆ ಕೆಲಸ ಮಾಡ್ತೀನಿ. ರಾಷ್ಟ್ರೀಯ ಸಂಘಟನೆ 70 ವರ್ಷಗಳಿಂದ ಕೆಲಸ ಮಾಡ್ತೀನಿ. ನಮ್ಮದು ನೋಂದಣಿ ಇದೆ, ಲೆಕ್ಕಪತ್ರ ಇದೆ, ಅಕೌಂಟ್ ಅಡಿಟ್ ಎಲ್ಲವೂ ಇದೆ. ನೀವು ಕೇಳಿರಬೇಕು, ರಾಷ್ಟ್ರೋತ್ಥಾನ ಪರಿಷತ್ ಇದೆ, ಜನಸೇವಾ ವಿದ್ಯಾ ಕೇಂದ್ರ ಇದೆ, ಈಗ ಅನೇಕ ಸಂಘದಿಂದ ಪ್ರೇರಿತವಾದಂಥ ಸಂಘಟನೆಗಳಿದೆ. ಅವರು ಹಣಕಾಸು ವ್ಯವಹಾರ ಮಾಡ್ತಾರೆ, ಅವ್ರು ಲೆಕ್ಕ ಕೊಡ್ತಾರೆ, ಅವರು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಸಂಘ ಒಂದು ವ್ಯಕ್ತಿ ನಿರ್ಮಾಣದ ಕೇಂದ್ರ ಅಷ್ಟೇ, ಹಣಕಾಸಿನ ಪ್ರಶ್ನೆ ಬರೋಲ್ಲ. ಓಪನ್ ಮೈದಾನದಲ್ಲಿ ನಡೆಯುತ್ತಂತ ಸ್ಪಷ್ಟವಾಗಿ ನಮ್ಮ ಚಟುವಟಿಕೆಗಳು ತೆರೆದ ಮೈದಾನದಲ್ಲಿ ನಡೆಯುತ್ತಂತ ಸ್ಪಷ್ಟವಾಗಿ ಮಾನ್ಯ ಸರಸಂಘ ಚಾಲಕರು ಹೇಳಿದ್ದಾರೆ. ಅದು ಬಿಟ್ಟು ಬೇರೆ ಅದಕ್ಕೆ ಉತ್ತರ ಕೊಡೋಕ್ಕೆ ಸಾಧ್ಯತೆಯೇ ಇಲ್ಲ. ಮತವನ್ನು ಅಥವಾ ಧರ್ಮವನ್ನು ವಿರೋಧ ಮಾಡೋದಿಲ್ಲ. ನಾವು ಹೇಳೋದಿಷ್ಟೇ, ಯಾರೇ ಇರಲಿ ನಮ್ಮ ಬುಡಕಟ್ಟು ಜನಾಂಗದ ಸಂಸ್ಕೃತಿಯನ್ನು, ಪರಂಪರೆಯನ್ನು ನಾಶ ಮಾಡಬಾರ್ದು. ಏನೋ ಅವರು ಸ್ವಂತ ಇಚ್ಛೆಯಿಂದ ಅಕಸ್ಮಾತ್ ಬೇರೆ ಕಡೆ ಮತಾಂತರಗೊಂಡರು ಕೂಡ ಆವಾಗ ಅವರು ಮತ್ತೆ ಇಲ್ಲಿಯ ಸರ್ಕಾರಿ ಸೌಲಭ್ಯಗಳು ಪಡ್ಕೊಳ್ಬಾರ್ದು. ಇದು ಸ್ಪಷ್ಟಪಡಿಸಲು ಬಯಸ್ತೇನೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.